ಇವತ್ತು ಸ್ವಲ್ಪ ತಡವಾಗಿದ್ದರಿಂದ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟು ಎನರ್ಜಿ ಇರಲಿಲ್ಲ. ಬಟ್ ಕಿಚನ್ಗೆ ಅಂತ ಕೆಲವೊಂದಷ್ಟು ಹೊಸ ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ತಂದಿದ್ದೆ. ಅದನ್ನ ಟ್ರೈ ಮಾಡಬೇಕು ಅಂತ ಕಿಚನ್ಗೆ ಬಂದೆ. ಮಸಾಲಾ ಓಟ್ಸ್ ನ ತರಿಸ್ಕೊಂಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನ ಬ್ರೇಕ್ಫಾಸ್ಟ್ಗೆ ಅಂತ ಟ್ರೈ ಮಾಡಿದ್ದು. ಆಲ್ಮೋಸ್ಟ್ ಬಿಸಿಬೇಳೆ ಬಾತ್ ತರ ಇರುತ್ತೆ, ಬಟ್ ಅಷ್ಟೊಂದೇನ್ ಚೆನ್ನಾಗಿರಲ್ಲ, ಮ್ಯಾನೇಜಬಲ್. ಲಾಸ್ಟ್ ವೀಕ್ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ಮೈಸೂರಲ್ಲಿ ಡಿಮಾರ್ಟ್ ಇಲ್ದೇ ಇರೋದ್ರಿಂದ ಬ್ಯಾಂಗ್ಳೂರ್ ಡಿಮಾರ್ಟ್ ಅಲ್ಲಿ ನನ್ ಕಿಚನ್ಗೆ ಏನೇನ್ ಬೇಕು ಎಲ್ಲದನ್ನು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ. ಯೂಶಲಿ ನಾನು ಈ ತರ ಕಿಚನ್ಗೆ ಬೇಕಾಗಿರೋ ಸಣ್ಣ ಪುಟ್ಟ ಥಿಂಗ್ಸ್ ಗಳನ್ನ ವಿಶಾಲ್ ಮಾರ್ಟ್ ಗಳಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ. ಬಟ್ ಕಂಪ್ಯಾರಿಟಿವ್ಲಿ ವಿಶಾಲ್ ಮಾರ್ಟ್ ಗಿಂತ ಡಿಮಾರ್ಟ್ ಅಲ್ಲಿ ಆಪ್ಷನ್ಸ್ ಕೂಡ ಜಾಸ್ತಿ ಇದೆ ಅಂಡ್ ಪ್ರೈಸ್ ಕೂಡ ವೆರಿ ಅಫೋರ್ಡಬಲ್. ಸದ್ಯಕ್ಕಂತೂ ನನ್ ಕಿಚನ್ ಫುಲ್ ಫಿಲ್ಡ್ ಆಗಿ ಕಾಣಿಸ್ತಾ ಇದೆ. ಈ ತರ ಪುಟ್ಟ ಥಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಐ ನೆವರ್ ರಿಗ್ರೆಟ್ ಬಿಕಾಸ್ ಇಟ್ ಮೇಕ್ಸ್ ಮಿ ಸೋ ಹ್ಯಾಪಿ. ಲಂಚ್ಗೆ ಮಸಾಲಾ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಅಂಡ್ ಕಾಂತಾರ ರಿಲೀಸ್ ಆಗಿ ಇಷ್ಟ ದಿನ ಆಗಿದ್ರು ಹೋಗಕ್ಕೆ ಅವಕಾಶ ಆಗಿರ್ಲಿಲ್ಲ. ಮೂವಿ ರಿಲೀಸ್ ಆಗಿ ಕೊನೆಗೆ OTT-ಗೂ ಬಂದಾಗೋಯ್ತು. ಆದ್ರೂ ನಾವು ಥಿಯೇಟರ್ ಅಲ್ಲೇ ಮೂವಿ ನೋಡ್ಬೇಕಂತ ಬಂದಿದ್ದೀವಿ. ಹಾನೆಸ್ಟ್ಲಿ ಮನೇಲಿ ಕೂತ್ಕೊಂಡು ಟಿವಿನಲ್ಲಿ ಈ ಮೂವಿನ ನೋಡಿದಿದ್ರೆ ಈ ಡಿವೈನ್ ಫೀಲ್ ಅನ್ನ, ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು.